ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯ ಮೂಲದಿಂದ ಪ್ರಾರಂಭವಾದ ಒಂದು ಹಾಲು ಸಹಕಾರ ಸಂಸ್ಥೆ ಇಂದು ಜಾಗತಿಕ ಕ್ರಿಕೆಟ್ ತಂಡಗಳ ಬೆನ್ನಿಗೆ ನಿಂತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಯೋಜಕತ್ವ ನೀಡ್ತಾ ಇದೆ. ಅಷ್ಟೇ ಅಲ್ಲ, ಅದು ಸುಮಾರು 2000 ಕಿಲೋಮೀಟರ್ಗಳಷ್ಟು ದೂರವಿರುವ ರಾಜಧಾನಿ ದೆಹಲಿಯಂತಹ ಮಹಾನಗರಗಳಿಗೂ ತಾಜಾ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಪ್ರತಿದಿನ ವಿಶ್ವಾಸಾರ್ಹವಾಗಿ ಪೂರೈಸ್ತಾ ಇದೆ. ಕೇಳಲು ಸ್ವಲ್ಪ ಕಷ್ಟವಾದರೂ ಇದು ಸಂಪೂರ್ಣ ಸತ್ಯ. ಇದೇ ನಮ್ಮ ಹೆಮ್ಮೆಯ ನಂದಿನಿಯ ಕತೆ. ನಂದಿನಿ ಎಂದರೆ ಕೇವಲ ಹಾಲು ಮಾತ್ರವಲ್ಲ, ಅದು ಗುಣಮಟ್ಟ ಹಾಗೂ ವಿಶ್ವಾಸದ ಸಂಕೇತ. ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಕೇಳಿಬರುವ ಒಂದು ಪ್ರತಿಧ್ವನಿಸುವ ಹೆಸರು. ಆದರೆ ಇಲ್ಲಿ ಪ್ರಶ್ನೆ ಏನಂದರೆ, ಕೇವಲ ಒಂದು ರಾಜ್ಯ ಮಟ್ಟದ ಸಹಕಾರಿ ಸಂಸ್ಥೆಯು ಖಾಸಗಿ ಕಂಪನಿಗಳ ಪೈಪೋಟಿಯ ನಡುವೆಯೂ ಇಷ್ಟು ದೊಡ್ಡ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಹೇಗೆ ಗಳಿಸಿತು? ಖಾಸಗಿ ಮಾಲೀಕತ್ವದ ಕಂಪನಿಯಲ್ಲದೆ ಕೇವಲ ಸಹಕಾರ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಹೇಗೆ ಈ ಮಟ್ಟದ ಅದ್ಭುತ ಯಶಸ್ಸನ್ನು ಸಾಧಿಸಿತು? ಇಂದು ಭಾರತದ 2ನೇ ಅತಿದೊಡ್ಡ ಹಾಲು ಸಹಕಾರಿ ಸಂಸ್ಥೆಯಾಗಲು ಇದರ ಹಿಂದೆ ಇರುವ ಕ್ರಾಂತಿಕಾರಿ ತಂತ್ರವಾದರೂ ಏನು? ಸ್ಥಳೀಯ ಹಳ್ಳಿಗಳಲ್ಲಿ ಹಾಲು ಸಂಗ್ರಹಣೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಕ್ರೀಡಾ ವೇದಿಕೆಯವರೆಗಿನ ಈ ಯಶಸ್ವಿ ಪಯಣದ ರೋಚಕ ಕಥೆಯೇನು? ಬನ್ನಿ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ನಂದಿನಿಯು ಇಂದು ಭಾರತದ 2ನೇ ಅತಿ ದೊಡ್ಡ ಹಾಲು ಸಹಕಾರಿ ಸಂಸ್ಥೆಯಾಗಿದೆ. ಇದು ಪ್ರತಿದಿನ ಸರಾಸರಿ 8.4 ಮಿಲಿಯನ್ ಲೀಟರ್ಗಳಷ್ಟು ಹಾಲು ಸಂಸ್ಕರಿಸುವ ಸಾಮರ್ಥ್ಯ ಹೊಂದಿದೆ. ನಂದಿನಿಯ ಉತ್ಪನ್ನ ಶ್ರೇಣಿಯು 65ಕ್ಕೂ ಹೆಚ್ಚು ವೈವಿಧ್ಯಮಯ ಹಾಲು ಹಾಗೂ ಬೆಣ್ಣೆ, ತುಪ್ಪ, ಸಿಹಿ ತಿಂಡಿಗಳು, ಐಸ್ ಕ್ರೀಮ್ ಹಾಗೂ ಪಾನೀಯಗಳು ಸೇರಿದಂತೆ ಹಾಲು ಆಧಾರಿತ ಉತ್ಪನ್ನಗಳನ್ನು ಒಳಗೊಂಡಿದೆ. ಆದರೆ ಈ ಯಶಸ್ಸಿನ ಅಂಕಿ ಅಂಶಗಳು ಕೇವಲ ವ್ಯವಹಾರದ ದಾಖಲೆಗಳಲ್ಲ. ಇವು 13,000ಕ್ಕೂ ಹೆಚ್ಚು ಗ್ರಾಮೀಣ ಹಾಲು ಸಹಕಾರ ಸಂಘಗಳು ಹಾಗೂ ಲಕ್ಷಾಂತರ ರೈತ ಕುಟುಂಬಗಳ ಜೀವನದ ನಾಡಿ. ಈ ರೈತರು ಪ್ರತಿದಿನ ಹಾಲನ್ನು ಪೂರೈಸುವ ಮೂಲಕ ತಮ್ಮ ಜೀವನೋಪಾಯವನ್ನು ಕಾಪಾಡಿಕೊಂಡಿದ್ದಾರೆ. ನಂದಿನಿ ಅವರ ಶ್ರಮಕ್ಕೆ ನ್ಯಾಯ ಹಾಗೂ ಉತ್ತಮ ಬೆಲೆ ನೀಡುವ ವಿಶ್ವಾಸಾರ್ಹ ವೇದಿಕೆಯಾಗಿ ನಿಂತಿದೆ ಅನ್ನೋದು ಹೆಮ್ಮೆಯ ಸಂಗತಿ. ನಂದಿನಿಯ ಮಾತೃ ಸಂಸ್ಥೆಯಾದ KMF 2024ರ ಹಣಕಾಸು ವರ್ಷದಲ್ಲಿ ಸುಮಾರು 25,000 ಕೋಟಿ ಟರ್ನ್ ಓವರ್ ಗುರಿ ಸಾಧನೆಯತ್ತ ಸ್ಥಿರವಾಗಿ ಮುನ್ನಡೆಯುತ್ತಿದೆ. ಆದರೆ ಈ ಯಶಸ್ಸು ಕೇವಲ ಆರಂಭವಷ್ಟೇ. ನಂದಿನಿಯ ಮುಂದಿನ ಮಹತ್ವಾಕಾಂಕ್ಷೆಯ ಗುರಿ ಕೇಳಿದರೆ ನಿಜಕ್ಕೂ ಅಚ್ಚರಿ ಹುಟ್ಟಿಸುತ್ತದೆ. ಅದುವೇ ವಾರ್ಷಿಕ ಟರ್ನ್ ಓವರನ್ನು 80,000 ಕೋಟಿಗೆ ಏರಿಸುವುದು. ಇದರರ್ಥ ಕೇವಲ ಹಾಲು ಮಾರಾಟವಲ್ಲ, ಇದು ಒಂದು ರಾಜ್ಯದ ಸಹಕಾರ ಶಕ್ತಿ ಜಾಗತಿಕ ವೇದಿಕೆಯಲ್ಲಿ ಹೆಜ್ಜೆ ಇಡುವ ಮಹತ್ವಾಕಾಂಕ್ಷೆಯ ಗುರಿ. ಈ ಮಹಾಯೋಜನೆಯ ಪ್ರಮುಖ ಅಂಶವೆಂದರೆ ದೆಹಲಿ NCR ವಿಸ್ತರಣೆ. ಪ್ರಸ್ತುತ ಪ್ರತಿದಿನ 1 ಲಕ್ಷ ಲೀಟರ್ ಹಾಲು ಪೂರೈಕೆಯಾಗುತ್ತಿದ್ದು, ಶೀಘ್ರದಲ್ಲೇ ಅದನ್ನು 10 ಲಕ್ಷ ಲೀಟರ್ಗೆ ಹೆಚ್ಚಿಸುವ ಗುರಿ ಇದೆ. ಇದರೊಂದಿಗೆ ನಂದಿನಿ ಈಗ ಮಧ್ಯಪ್ರದೇಶ, ರಾಜಸ್ಥಾನ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿಯೂ ತನ್ನ ಉತ್ಪನ್ನಗಳನ್ನು ವಿಸ್ತರಿಸ್ತಾ ಇದೆ. ನಂದಿನಿಯ ಹಾದಿ ಈಗ ಸ್ಪಷ್ಟವಾಗಿ ಕರ್ನಾಟಕದಿಂದ ಭಾರತದ ಪ್ರತಿ ಮನೆತನದವರೆಗೂ ತಲುಪುವುದಾಗಿದೆ. ಸ್ನೇಹಿತರೆ, KMF ಪ್ರಸ್ತುತ ಸುಮಾರು 25,000 ಕೋಟಿ ವಾರ್ಷಿಕ ವ್ಯವಹಾರದತ್ತ ಮುನ್ನುಗ್ತಾ ಇದೆ. ಈ ಅದ್ಭುತ ಯಶಸ್ಸಿನ ಹಿಂದೆ ನಿಂತಿರುವುದು ಅದರ ಬಲಿಷ್ಠವಾದ ಸಹಕಾರದ ಮೂಲಸೌಕರ್ಯ. ಈ ಬೃಹತ್ ಜಾಲವು 26.76 ಲಕ್ಷ ಹಾಲು ಉತ್ಪಾದಕರು, 15,737 ಹಾಲು ಸಹಕಾರ ಸಂಘಗಳು ಹಾಗೂ 15 ಜಿಲ್ಲಾ ಹಾಲು ಒಕ್ಕೂಟಗಳನ್ನು ಒಳಗೊಂಡಿದೆ. ಇಂತಹ ದೈತ್ಯ ವ್ಯವಸ್ಥೆಯೊಳಗಡೆ ಪ್ರತಿದಿನದ ಹಾಲು ಸಂಗ್ರಹಣೆ, ಸಂಸ್ಕರಣೆ ಹಾಗೂ ವಿತರಣೆಯು ರೈತರಿಂದ ಹಿಡಿದು ಗ್ರಾಹಕರವರೆಗೆ ಅತ್ಯಂತ ಸರಾಗವಾಗಿ ಸಾಗುತ್ತದೆ. ಇದೇ ಕಾರಣದಿಂದ ನಂದಿನಿ ಕೇವಲ ರಾಜ್ಯ ಅಥವಾ ದೇಶಕ್ಕೆ ಸೀಮಿತವಾಗದೆ ತನ್ನ ಹಾಲು ಹಾಗೂ ಹಾಲು ಉತ್ಪನ್ನಗಳನ್ನು 25ಕ್ಕೂ ಹೆಚ್ಚು ದೇಶಗಳಿಗೆ ಯಶಸ್ವಿಯಾಗಿ ರಫ್ತು ಮಾಡ್ತಾ ಇದೆ. ಅಬುಧಾಬಿ, ಸಿಂಗಾಪುರ, ಭೂತಾನ್, ಮಯನ್ಮಾರ್, ಅಮೆರಿಕಾದಂತಹ ಜಾಗತಿಕ ವೇದಿಕೆಗಳಲ್ಲಿ ನಂದಿನಿ ಅನ್ನುವ ಹೆಸರು ಇಂದು ಗುಣಮಟ್ಟ ಹಾಗೂ ವಿಶ್ವಾಸದ ಸಂಕೇತವಾಗಿ ಗುರುತಿಸಿಕೊಂಡಿದೆ. ಆದರೆ ಈ ನಂದಿನಿಯ ಈ ಅದ್ಭುತ ಯಶಸ್ಸಿನ ಹಿಂದೆ ಇರುವ ನಿಜವಾದ ಕತೆ ಅತ್ಯಂತ ಪ್ರೇರಣಾದಾಯಕವಾಗಿದೆ. ಅದಕ್ಕಾಗಿ ನಾವು ನಂದಿನಿಯ ಇತಿಹಾಸದ ಪಯಣದ ಕಡೆಗೆ ಸ್ವಲ್ಪ ಹಿಂತಿರುಗಿ ನೋಡಬೇಕು. ಸ್ನೇಹಿತರೆ, ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಈ ಹಾಲು ಸಹಕಾರಿಯ ಬಿತ್ತನೆ ನಡೆದಾಗ ಆ ಕಾಲದಲ್ಲಿ ಪ್ಯಾಕ್ಡ್ ಹಾಲು ಅನ್ನುವ ಕಲ್ಪನೆ ಯಾರಿಗೂ ತಿಳಿದಿರಲಿಲ್ಲ.
1970ರ ದಶಕದವರೆಗೆ ಹಾಲು ಉತ್ಪಾದನೆಯ ಕೊರತೆ, ಸಂಗ್ರಹಣೆಯ ತೊಂದರೆ ಹಾಗೂ ಶೀತಗೃಹ ವ್ಯವಸ್ಥೆಗಳ ಕೊರತೆಯು ಕರ್ನಾಟಕ ಹಾಗೂ ಭಾರತದಲ್ಲಿ ಒಂದು ದೊಡ್ಡ ಸವಾಲಾಗಿತ್ತು. ನಗರದ ಜನರಿಗೆ ಹಾಲು ದೊರೆಯುವುದು ಕಷ್ಟಕರವಾಗಿತ್ತು. ಇದೇ ವಿಷಮ ಪರಿಸ್ಥಿತಿಯಲ್ಲಿ ಹುಟ್ಟಿದ ಒಂದು ದಾರ್ಶನಿಕ ಚಿಂತನೆಯೇ ಇಂದು ನಾವು ನೋಡುತ್ತಿರುವ ನಂದಿನಿ. ಸಮಸ್ಯೆಗಳಿಗೆ ಪರಿಹಾರವಾಗಿ 1970ರ ಜನವರಿಯಲ್ಲಿ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ನಾಯಕತ್ವದಲ್ಲಿ ಮಹತ್ವದ ಶ್ವೇತ ಕ್ರಾಂತಿ ಆರಂಭವಾಯಿತು. ಅಮೂಲ್ನ ಸ್ಥಾಪಕರು ಹಾಗೂ ರಾಷ್ಟ್ರೀಯ ಹಾಲು ಅಭಿವೃದ್ಧಿ ಮಂಡಳಿಯ ಸಂಸ್ಥಾಪಕರಾದ ಡಾಕ್ಟರ್ ಕುರಿಯನ್ ಅವರ ದೃಷ್ಟಿ ಒಂದೇ ಆಗಿತ್ತು. ಭಾರತದ ಹಳ್ಳಿಯ ರೈತರು ಹಾಲಿನ ಮೂಲಕ ಸ್ವಾವಲಂಬಿಗಳಾಗಬೇಕು. ಈ ಮಹಾನ್ ಮಿಷನ್ಗೆ ವಿಶ್ವ ಬ್ಯಾಂಕ್ ಕೂಡ ಆರ್ಥಿಕ ಹಾಗೂ ತಾಂತ್ರಿಕ ಸಹಾಯ ನೀಡಿತ್ತು. ಅದರ ಫಲವಾಗಿ ಇಂದು ಭಾರತವು ವಿಶ್ವದ ಅತಿದೊಡ್ಡ ಹಾಲು ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಶ್ವೇತಕ್ರಾಂತಿಯ ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಆಪರೇಷನ್ ಫ್ಲಡ್ ಅಂತ ಕರೆಯಲಾಯಿತು. ಇದರ 3 ಮುಖ್ಯ ಗುರಿಗಳೆಂದರೆ, ಮೊದಲನೇದಾಗಿ ಹಾಲಿನ ಉತ್ಪಾದನೆಯನ್ನ ಗಣನೀಯವಾಗಿ ಹೆಚ್ಚಿಸುವುದು, ಎರಡನೇದಾಗಿ ಹಳ್ಳಿಯ ಹಾಲು ಉತ್ಪಾದಕರ ಆದಾಯವನ್ನ ಸುಧಾರಿಸುವುದು ಹಾಗೂ ಮೂರನೇದಾಗಿ ನಗರ ಪ್ರದೇಶದ ಜನರಿಗೆ ಕಡಿಮೆ ಬೆಲೆಯಲ್ಲಿ ಹಾಲು ಲಭ್ಯವಾಗುವಂತೆ ಮಾಡುವುದು. ಈ ಕ್ರಾಂತಿಯ ನೇರ ಪರಿಣಾಮದಿಂದಾಗಿ ಹಳ್ಳಿಯ ರೈತರ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಈ ಯಶಸ್ವಿ ಕ್ರಾಂತಿಯ ಹಾದಿಯಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಹೈನುಗಾರಿಕೆಯನ್ನು ಬಲಪಡಿಸಲು ಸರ್ಕಾರವು 1974ರಲ್ಲಿ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಮಿಷನ್ ಅನ್ನು ರಚಿಸಿತು. ನಂತರ 1984ರಲ್ಲಿ ಅದೇ ಸಂಸ್ಥೆಯನ್ನು ಇಡೀ ಭಾರತಕ್ಕೆ ಪರಿಚಿತವಾದ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಮರುನಾಮಕರಣ ಮಾಡಲಾಯಿತು. ಸ್ನೇಹಿತರೆ, ಆಪರೇಷನ್ ಫ್ಲಡ್ ಕೇವಲ ಒಂದು ಯೋಜನೆ ಮಾತ್ರವಾಗಿರಲಿಲ್ಲ. ಇದು ಗ್ರಾಮೀಣ ರೈತರ ಜೀವನವನ್ನು ಸಮಗ್ರವಾಗಿ ಬದಲಾಯಿಸಿದ ಒಂದು ಬೃಹತ್ ಚಳವಳಿಯಾಗಿತ್ತು. ಇದರೊಂದಿಗೆ ಹಾಲಿನ ಹೊಸ ಯುಗವು ಪ್ರಾರಂಭವಾಯಿತು. ಈ ಯುಗದಲ್ಲಿ ನಂದಿನಿ ಅನ್ನುವ ಹೆಸರು ಪ್ರತಿಯೊಬ್ಬರ ಮನೆಗೂ ತಾಜಾ ಹಾಲು ಹಾಗೂ ವಿಶ್ವಾಸವನ್ನು ತಂದುಕೊಡುತ್ತೆ. ಕ್ರಮೇಣ ನಂದಿನಿ ಕರ್ನಾಟಕದ ಹೆಮ್ಮೆಯಾಗಿ ಜನಮಾನಸದಲ್ಲಿ ನೆಲೆಸಿದ ಸಾರ್ವಕಾಲಿಕ ಹಾಲು ಬ್ರ್ಯಾಂಡ್ ಆಗಿ ಬೆಳೆಯಿತು. ಶುದ್ಧತೆ ಹಾಗೂ ತಾಜತ್ವದ ಪ್ರತೀಕವಾಗಿರುವ ನಂದಿನಿ ಇಂದಿನ ದಿನದಲ್ಲಿ ವಿಶ್ವಾಸದ ಮತ್ತೊಂದು ಹೆಸರಾಗಿದೆ. ಇಂದು ಕೆಎಂಎಫ್ ದಕ್ಷಿಣ ಭಾರತದ ಅತಿದೊಡ್ಡ ಹಾಲು ಸಹಕಾರಿ ಸಂಸ್ಥೆ ಮಾತ್ರವಲ್ಲದೆ ಭಾರತದ ಮಟ್ಟದಲ್ಲಿ 2ನೇ ಅತಿದೊಡ್ಡ ಹಾಲು ಸಂಸ್ಥೆಯಾಗಿ ಹೆಮ್ಮೆಯಿಂದ ಮೆರೆಯುತ್ತಿದೆ. ಸ್ನೇಹಿತರೆ, ನಂದಿನಿಯು ತನ್ನ ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ವಿಸ್ತರಣೆಯ ಭಾಗವಾಗಿ 2024ರ ನವೆಂಬರ್ 22ರಂದು ದೆಹಲಿ NCR ಮಾರುಕಟ್ಟೆಯಲ್ಲಿ ತನ್ನ ಹಾಲು ಉತ್ಪನ್ನಗಳನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿತು. ಈ ಮಾರುಕಟ್ಟೆಯಲ್ಲಿ ಈಗಾಗಲೇ ಅಮೂಲ್ ಹಾಗೂ ಮದರ್ ಡೈರಿಯಂತಹ ಬಲವಾದ ರಾಷ್ಟ್ರೀಯ ಬ್ರ್ಯಾಂಡ್ಗಳು ನೆಲೆಸಿದ್ದರೂ ನಂದಿನಿ ತನ್ನ ವಿಶಿಷ್ಟ ಗುಣಮಟ್ಟ ಹಾಗೂ ದಶಕಗಳ ಜನವಿಶ್ವಾಸದಿಂದ ಸ್ಪರ್ಧೆಗೆ ಸಜ್ಜಾಗಿದೆ. ಪ್ರಸ್ತುತ ಕೆಎಂಎಫ್ ಪ್ರತಿದಿನ ಒಟ್ಟು 100 ಲಕ್ಷ ಲೀಟರ್ ಹಾಲು ಸಂಗ್ರಹಿಸ್ತಾ ಇದ್ದು, ಅದರಲ್ಲಿ 60 ಲಕ್ಷ ಲೀಟರ್ ಕರ್ನಾಟಕದ ಸ್ಥಳೀಯ ಬಳಕೆಗೆ ಮೀಸಲು. ಉಳಿದ ಹಾಲಿನಿಂದ ಪ್ರತಿದಿನ 3 ರಿಂದ 4 ಲಕ್ಷ ಲೀಟರ್ ಹಾಲನ್ನು ದೆಹಲಿ NCR ಪ್ರದೇಶಕ್ಕೆ ಕಳಿಸುವ ಬೃಹತ್ ಯೋಜನೆ ರೂಪಿಸಲಾಗಿದೆ. ಕರ್ನಾಟಕದಿಂದ ದೆಹಲಿವರೆಗಿನ ಈ ಸುದೀರ್ಘ ಪ್ರಯಾಣಕ್ಕೆ 52 ರಿಂದ 54 ಗಂಟೆಗಳ ಕಾಲಾವಕಾಶ ಬೇಕಿದ್ದರೂ ಗುಣಮಟ್ಟವೇ ನಂದಿನಿಯ ಶಕ್ತಿ ಅನ್ನುವ ತತ್ವದ ಮೇಲೆ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಹೀಗಾಗಿ ಈ ದೀರ್ಘ ಪ್ರಯಾಣದ ನಡುವೆಯೂ ಹಾಲು ತಾಜಾ ಹಾಗೂ ಶುದ್ಧವಾಗಿರಲು ಅತ್ಯಾಧುನಿಕ ತಂಪು ಸರಪಳಿ ವ್ಯವಸ್ಥೆ ಅಂದರೆ ಕೋಲ್ಡ್ ಚೈನ್ ಸಿಸ್ಟಮ್ ಬಳಸಲಾಗುತ್ತಿದೆ. ದೆಹಲಿ NCRನಲ್ಲಿ ಪ್ರತಿದಿನ 5 ರಿಂದ 6 ಲಕ್ಷ ಲೀಟರ್ ಹಾಲು ಮಾರಾಟ ಮಾಡುವ ಗುರಿ ಹೊಂದಿರುವ ನಂದಿನಿ ಇಂದು ಬಲವಾಗಿ ನಿಂತಿರುವ ಸ್ಪರ್ಧಿಗಳ ನಡುವೆಯೂ ತನ್ನ ಗುಣಮಟ್ಟ, ಸ್ಪರ್ಧಾತ್ಮಕ ಬೆಲೆ ಹಾಗೂ ರೈತ ಸ್ನೇಹಿ ಸಹಕಾರಿ ತತ್ವದಿಂದ ಗ್ರಾಹಕರ ಹೃದಯ ಗೆಲ್ಲುವ ಸಂಪೂರ್ಣ ವಿಶ್ವಾಸ ಹೊಂದಿದೆ. ಸ್ನೇಹಿತರೆ, NCR ಮಾರುಕಟ್ಟೆಯಲ್ಲಿ ನಂದಿನಿಯ ಪ್ರವೇಶವು ಕೇವಲ ಒಂದು ವ್ಯವಹಾರದ ಕ್ರಮವಲ್ಲ, ಇದು ಧೈರ್ಯದ ಹೆಜ್ಜೆ. ಯಾಕಂದರೆ ಇದೇ ದೆಹಲಿಯ ಮಾರುಕಟ್ಟೆಯಲ್ಲಿ ಈ ಹಿಂದೆ ಬರ್ಕಾ ಹಾಗೂ ಸುಧಾ ಹಾಲಿನಂತಹ ಪ್ರಾದೇಶಿಕ ಬ್ರ್ಯಾಂಡ್ಗಳು ಸ್ಪರ್ಧೆಯಲ್ಲಿ ಸೋತಿದ್ದವು. ಆದರೆ ನಂದಿನಿಯ ಕಾರ್ಯತಂತ್ರ ಸಂಪೂರ್ಣವಾಗಿ ಭಿನ್ನವಾಗಿದೆ. ಮೊದಲನೇದಾಗಿ ಅದರ ಬೆಲೆ ನೀತಿ. ನಂದಿನಿಯ ಉತ್ಪನ್ನಗಳನ್ನು ಪ್ರಮುಖ ಸ್ಪರ್ಧಿಗಳಿಗಿಂತ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಬಿಡುಗಡೆ ಮಾಡಲಾಗಿದ್ದು, ಇದು ಗ್ರಾಹಕರಲ್ಲಿ ಗುಣಮಟ್ಟವೂ ಇದೆ, ಬೆಲೆಯೂ ನ್ಯಾಯಯುತವಾಗಿದೆ ಅನ್ನುವ ಬಲವಾದ ನಂಬಿಕೆಯನ್ನು ಉಂಟು ಮಾಡಿದೆ. ಎರಡನೇದಾಗಿ ಇದರ ವಿತರಣಾ ಜಾಲ. ನಂದಿನಿಯ ಪ್ರಮುಖ ತಂತ್ರವೇನೆಂದರೆ ಮೊದಲು ಪೂರೈಕೆ ವ್ಯವಸ್ಥೆಯನ್ನು ಬಲಪಡಿಸುವುದು, ನಂತರವಷ್ಟೇ ಉತ್ಪನ್ನಗಳನ್ನು ಬಿಡುಗಡೆ ಮಾಡುವುದು. ದೆಹಲಿ NCR ಪ್ರದೇಶದಲ್ಲಿ ಈಗಾಗಲೇ ಬಲವಾದ ಲಾಜಿಸ್ಟಿಕ್ಸ್ ನೆಟ್ವರ್ಕ್ ನಿರ್ಮಿಸಿದ್ದು, ಮುಂದಿನ ಹಂತಗಳಲ್ಲಿ ತನ್ನದೇ ಆದ ವಿತರಣಾ ಕೇಂದ್ರ ತೆರೆಯುವ ಯೋಜನೆಯೂ ಇದೆ. ಮೂರನೇದಾಗಿ ಉತ್ಪನ್ನ ತಂತ್ರ. ನಂದಿನಿ
ಮೊದಲಿಗೆ ಹಾಲು ಹಾಗೂ ಮೊಸರಿನಂತಹ ಮೂಲಭೂತ ಉತ್ಪನ್ನದೊಂದಿಗೆ ಪ್ರವೇಶಿಸಿದೆ. ಇದರ ಯಶಸ್ಸಿನ ನಂತರ ಬೆಣ್ಣೆ, ಪನ್ನೀರ್, ತುಪ್ಪ, ಐಸ್ ಕ್ರೀಮ್ ಹಾಗೂ ಪೇಡ ಹೀಗೆ ಹಂತ ಹಂತವಾಗಿ ಇತರೆ ಹಾಲಿನ ಉತ್ಪನ್ನಗಳು ಮಾರುಕಟ್ಟೆಗೆ ಬಿಡುಗಡೆ ಆಗಲಿವೆ. ಈ ವ್ಯವಸ್ಥಿತ ತಂತ್ರದೊಂದಿಗೆ ನಂದಿನಿ NCR ಮಾರುಕಟ್ಟೆಯ ಅತ್ಯುತ್ತಮ 3 ಹಾಲು ಬ್ರ್ಯಾಂಡ್ಗಳಲ್ಲಿ ಒಂದಾಗುವ ಗುರಿ ಹೊಂದಿದೆ. ಪ್ರಸ್ತುತ ದೆಹಲಿಯ ಮಾರುಕಟ್ಟೆಯಲ್ಲಿ ಅಮೂಲ್ ಹಾಗೂ ಮದರ್ ಡೈರಿ ಒಟ್ಟಾಗಿ 70% ಮಾರುಕಟ್ಟೆಯ ಹಂಚಿಕೆಯನ್ನ ಹಿಡಿದಿದೆ. ಆದರೆ ನಂದಿನಿ ತನ್ನ ಸ್ಪರ್ಧಾತ್ಮಕ ಬೆಲೆ ಹಾಗೂ ದಶಕಗಳಿಂದ ಗಳಿಸಿರುವ ವಿಶ್ವಾಸದ ಮೂಲಕ ಈ ಪಾಲಿನಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವ ವಿಶ್ವಾಸದಲ್ಲಿದೆ. KMFನ ವ್ಯವಸ್ಥಾಪಕ ನಿರ್ದೇಶಕರ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ ನಂದಿನಿಯ ಟರ್ನ್ಓವರ್ ಅನ್ನು ದ್ವಿಗುಣಗೊಳಿಸುವ ಮಹತ್ವಾಕಾಂಕ್ಷೆಯ ಗುರಿ ಇದೆ. ಇಂದು ನಂದಿನಿ ಕೇವಲ ಕರ್ನಾಟಕದ ಬ್ರ್ಯಾಂಡ್ ಅಲ್ಲ, ಅದು ಭಾರತದ ಹೆಮ್ಮೆ ಆಗ್ತಾ ಇದೆ. ಟಾಪ್ 3 ಹಾಲು ಬ್ರ್ಯಾಂಡ್ಗಳಲ್ಲಿ ಒಂದಾಗುವುದು ಇದು ನಂದಿನಿಯ ದೆಹಲಿ ಮಾರುಕಟ್ಟೆಯ ಸ್ಪಷ್ಟ ಗುರಿ. ಸ್ನೇಹಿತರೆ, ನಂದಿನಿಯ ಯಶಸ್ಸಿನ ಪಯಣದಲ್ಲಿ ಅದರ ಅಂತಾರಾಷ್ಟ್ರೀಯ ಪ್ರಾಯೋಜಕತ್ವ ಒಂದು ಪ್ರಮುಖ ಮೈಲಿಗಲ್ಲು. ಇತ್ತೀಚೆಗೆ ನಡೆದ T20 ವಿಶ್ವಕಪ್ನ ಪ್ರಾಯೋಜಕತ್ವ ವಹಿಸಿದ್ದು, ಅಲ್ಲಿ ನಂದಿನಿ ಐರ್ಲೆಂಡ್, ಸ್ಕಾಟ್ಲೆಂಡ್ ಹಾಗೂ ಕೆನಡಾ ತಂಡಗಳ ಜರ್ಸಿಗಳ ಮೇಲೆ ತನ್ನ ಲೋಗೋವನ್ನು ಪ್ರದರ್ಶಿಸುವ ಮೂಲಕ ಜಾಗತಿಕ ಕ್ರೀಡಾ ವೇದಿಕೆಯನ್ನು ಪ್ರವೇಶಿಸಿತು. ಈ ಮೂಲಕ ಕರ್ನಾಟಕದ ಸ್ಥಳೀಯ ಬ್ರ್ಯಾಂಡ್ ವಿಶ್ವದಾದ್ಯಂತ ಕೋಟ್ಯಂತರ ಕ್ರೀಡಾಭಿಮಾನಿಗಳನ್ನು ತಲುಪಿತು. ಅಷ್ಟೇ ಅಲ್ಲ, ನಂದಿನಿ ಈಗಾಗಲೇ ದೇಶದ ಪ್ರಮುಖ ಕ್ರೀಡಾಕೂಟವಾದ ಇಂಡಿಯನ್ ಸೂಪರ್ ಲೀಗ್ನ ಕೇಂದ್ರ ಸಹಭಾಗಿಯಾಗಿ ಕೂಡ ಆಯ್ಕೆಯಾಗಿತ್ತು. ISLನ 11ನೇ ಸೀಸನ್ ಹಾಗೂ ಈ ಸಂಪೂರ್ಣ ಟೂರ್ನಿಯ ಅವಧಿಯಲ್ಲಿ ನಂದಿನಿಯ ಬ್ರ್ಯಾಂಡ್ ಸ್ಟೇಡಿಯಂಗಳಲ್ಲಿ, ಟಿವಿ ಪ್ರಸಾರಗಳಲ್ಲಿ ಹಾಗೂ ಡಿಜಿಟಲ್ ಮೀಡಿಯಾದಲ್ಲಿ ಎಲ್ಲೆಡೆ ದೃಶ್ಯವಾಗಿತ್ತು. ಇದು ನಂದಿನಿ ಕೇವಲ ಹಾಲು ಬ್ರ್ಯಾಂಡ್ ಆಗಿರದೆ ಜಾಗತಿಕವಾಗಿ ಗುರುತಿಸಲ್ಪಟ್ಟ ಒಂದು ಪ್ರಬಲ ಭಾರತೀಯ ಸಹಕಾರಿ ಶಕ್ತಿ ಅನ್ನೋದನ್ನು ಸಾಬೀತುಪಡಿಸಿತು. ಸ್ನೇಹಿತರೆ, ನಂದಿನಿ ಕೇವಲ ಕ್ರೀಡಾ ಪ್ರಾಯೋಜಕತ್ವ ಬ್ರ್ಯಾಂಡ್ ಮಾತ್ರವಲ್ಲ, ಅದು ಭಾರತೀಯ ಸೈನ್ಯಕ್ಕೂ ಹಾಲು ಪೂರೈಸುವ ವಿಶ್ವಾಸಾರ್ಹ ಸಂಸ್ಥೆ. ಇದರ ಉತ್ಪನ್ನಗಳು ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿಯೂ ತಮ್ಮ ಛಾಪು ಮೂಡಿಸಿವೆ. ಸಿಂಗಾಪುರ, ಮಯನ್ಮಾರ್, ಭೂತಾನ್, ಅಮೆರಿಕ ಸೇರಿದಂತೆ 25ಕ್ಕೂ ಹೆಚ್ಚು ದೇಶಗಳಲ್ಲಿ ನಂದಿನಿ ಪಾದಾರ್ಪಣೆ ಮಾಡಿದೆ. ಅಬುದಾಬಿಯಲ್ಲಿ ಹಾಲು ಪಾರ್ಲರ್ಗಳನ್ನು ತೆರೆಯುವ ಮೂಲಕ ತನ್ನ ಅಂತಾರಾಷ್ಟ್ರೀಯ ಹಾದಿಯನ್ನು ಮತ್ತಷ್ಟು ವಿಸ್ತರಿಸಿದೆ. ವಿದೇಶಿ ಮಾರುಕಟ್ಟೆಯಲ್ಲಿ ನಂದಿನಿಯ ಸಿಹಿ ತಿಂಡಿಗಳಾದ ದೂಧ್ ಪೇಡ ಹಾಗೂ ಮೈಸೂರು ಪಾಕ್ಗಳಿಗೆ ಬೇಡಿಕೆ ಗಣನೀಯವಾಗಿ ಹೆಚ್ಚುತ್ತಿದೆ. ಹೀಗೆ ನಂದಿನಿ ಕೇವಲ ಸಹಕಾರಿ ಸಂಸ್ಥೆಯಾಗಿರದೆ ದೇಶದೊಳಗೂ ಹಾಗೂ ಹೊರಗೂ ತನ್ನ ವಿಶ್ವಾಸಾರ್ಹತೆಯನ್ನು ನಿರಂತರವಾಗಿ ಸಾಬೀತುಪಡಿಸುತ್ತಿರುವ ರಾಷ್ಟ್ರೀಯ ಹೆಮ್ಮೆಯಾಗಿದೆ. ಉತ್ಪನ್ನ ವಿಸ್ತರಣೆಗೆ ಒತ್ತು ನೀಡಿರುವ KMF ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗಾಗಿ ಶೀಘ್ರದಲ್ಲೇ 2 ಹೊಸ ಪಾನೀಯಗಳನ್ನು ಬಿಡುಗಡೆ ಮಾಡಲು ಸಿದ್ಧತೆ ನಡೆಸಿದೆ ಅಂತ ವ್ಯವಸ್ಥಾಪಕ ನಿರ್ದೇಶಕರು ತಿಳಿಸಿದ್ದಾರೆ. ಅವುಗಳೆಂದರೆ ಸ್ಪ್ಲಾಶ್ ಅನ್ನು ವೇ ಆಧಾರಿತ ಪ್ರೋಟೀನ್ ಪಾನೀಯ ಹಾಗೂ ಬೌನ್ಸ್ ಅನ್ನುವ ವೇ ಆಧಾರಿತ ಕಾರ್ಬೋನೇಟೆಡ್ ಪಾನೀಯ. ಇದರ ಜೊತೆಗೆ ನಂದಿನಿಯ ಅಂತಾರಾಷ್ಟ್ರೀಯ ಉಪಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಕ್ರೀಡಾ ಪ್ರಚಾರಕ್ಕೆ ಪ್ರೋತ್ಸಾಹ ನೀಡಲು ಒಕ್ಕೂಟವು ಮಹತ್ವದ ಹೆಜ್ಜೆ ಇಡ್ತಾ ಇದೆ. ಪ್ರೊ ಕಬಡ್ಡಿ ಲೀಗ್ನಲ್ಲಿ ಬೆಂಗಳೂರು ಬುಲ್ಸ್ಗೆ ಪ್ರಾಯೋಜಕತ್ವ ನೀಡಿದ ಯಶಸ್ಸಿನ ನಂತರ KMF ಅಧ್ಯಕ್ಷರ ಹೇಳಿಕೆಯ ಪ್ರಕಾರ ಒಲಿಂಪಿಕ್ಸ್ ಹಾಗೂ IPL ಪ್ರಾಯೋಜಕತ್ವದ ಯೋಜನೆಗಳು ಕೂಡ ಸದ್ಯ ಚರ್ಚೆಯಲ್ಲಿವೆ. ಈ ಮೂಲಕ ನಂದಿನಿಯ ಗೋಚರತೆ ಅಂತಾರಾಷ್ಟ್ರೀಯ ಕ್ರೀಡಾ ವೇದಿಕೆಗಳಲ್ಲಿ ಇನ್ನಷ್ಟು ಹೆಚ್ಚುವ ನಿರೀಕ್ಷೆ ಇದೆ. ಸ್ನೇಹಿತರೆ, ನಂದಿನಿ ಕರ್ನಾಟಕದ ಅಮೂಲ್ ಅನ್ನುವ ಹೋಲಿಕೆಯು ವಿಶ್ಲೇಷಕರಿಂದ ಕೇಳಿ ಬರ್ತಾ ಇದೆ. ಯಾಕಂದರೆ ನಂದಿನಿಯ ಈ ಮಹತ್ವಾಕಾಂಕ್ಷೆಯ ಯೋಜನೆಗಳು ಅಮೂಲ್ 2011ರ ಕ್ರಿಕೆಟ್ ವಿಶ್ವಕಪ್ನಂತಹ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳನ್ನು ಪ್ರಾಯೋಜಿಸುವ ಮೂಲಕ ಜಾಗತಿಕ ಬ್ರ್ಯಾಂಡ್ ಆಗಿ ಬೆಳೆದ ಹಾದಿಯನ್ನೇ ಹೋಲುತ್ತಿದೆ. ಈ ಬೆಳವಣಿಗೆಗಳು ನಂದಿನಿ ರಾಷ್ಟ್ರೀಯ ಬ್ರ್ಯಾಂಡ್ನಿಂದ ಜಾಗತಿಕ ಬ್ರ್ಯಾಂಡ್ ಆಗಿ ಪರಿವರ್ತನೆಗೊಳ್ಳುತ್ತಿರುವ ಸ್ಪಷ್ಟ ಸೂಚನೆಯನ್ನು ನೀಡುತ್ತಿದೆ. ಸ್ನೇಹಿತರೆ, ನಂದಿನಿಯ ಈ ಯಶಸ್ಸಿನ ಪ್ರಯಾಣವು ಸಂಪೂರ್ಣವಾಗಿ ವಿವಾದರಹಿತವಾಗಿರಲಿಲ್ಲ. ಕಳೆದ ವರ್ಷ ನಂದಿನಿ ಅಮೂಲ್ನೊಂದಿಗೆ ವಿಲೀನಗೊಳ್ಳಲಿದೆ ಅನ್ನುವ ವದಂತಿಗಳು ಹಬ್ಬಿದಾಗ ದೊಡ್ಡ ರಾಜಕೀಯ ವಿವಾದ ಉಂಟಾಗಿತ್ತು. ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾದ ತೀವ್ರ ಅಸಮಾಧಾನವು ಬ್ರ್ಯಾಂಡ್ನ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯಿತು. ವಿಚಿತ್ರವೆಂದರೆ, ಈ ವಿವಾದವೇ ನಂದಿನಿಯನ್ನ ಕೇವಲ ಒಂದು ಉತ್ಪನ್ನವಾಗಿ ನೋಡದೆ ಕರ್ನಾಟಕದ ಗೌರವದ ಪ್ರತೀಕ ಅನ್ನುವ ಭಾವನೆಯನ್ನ ಜನರ ಮನಸ್ಸಿನಲ್ಲಿ ಇನ್ನಷ್ಟು ಬಲಪಡಿಸಿತು. ನಂದಿನಿಯನ್ನ ಕೇವಲ ಒಂದು ವಾಣಿಜ್ಯ ಬ್ರ್ಯಾಂಡ್ ಅಂತ ನೋಡುವುದು ಅದರ ನಿಜವಾದ ಮೌಲ್ಯವನ್ನು ಕಡೆಗಣಿಸಿದಂತೆ. ನಂದಿನಿ ಒಂದು ಸಹಕಾರ ಚಳವಳಿಯ ಮಾದರಿಯ ಯಶೋಗಾಥೆ. ಸ್ನೇಹಿತರೆ, ನಂದಿನಿಯ ಈ ಪಯಣವು ಕೇವಲ ವ್ಯಾಪಾರೋದ್ಯಮದ ಕಥೆಯಲ್ಲ, ಇದು ಕೋಟ್ಯಂತರ ಗ್ರಾಮೀಣ ರೈತರ ಶ್ರಮ, ಕನ್ನಡಿಗರ ಅಭಿಮಾನ ಹಾಗೂ ಒಂದು ರಾಜ್ಯದ ಆತ್ಮಸಮ್ಮಾನದ ಪ್ರಬಲ ಪ್ರತೀಕವಾಗಿದೆ. ಇಂದು ನಂದಿನಿ ಹೆಸರು ಕೇವಲ ಭಾರತದ ಗಡಿಯೊಳಗೆ ಸೀಮಿತವಾಗಿಲ್ಲ, ಬಹುದೇಶಗಳಲ್ಲಿ ಹಾಲು ಹಾಗೂ ಉತ್ಪನ್ನಗಳನ್ನು ಪೂರೈಸುತ್ತಿರುವ ನಮ್ಮ ಹೆಮ್ಮೆಯ ಬ್ರ್ಯಾಂಡ್
ಭವಿಷ್ಯದಲ್ಲಿ ನಂದಿನಿ ಎಷ್ಟು ದೂರ ಹೋಗುತ್ತದೆ ಅನ್ನೋದನ್ನು ಕಾಲವೇ ನಿರ್ಧರಿಸುತ್ತೆ. ಆದರೆ ಒಂದು ವಿಷಯ ಮಾತ್ರ ಖಚಿತ, ನಂದಿನಿ ಈಗ ಕೇವಲ ಒಂದು ಬ್ರ್ಯಾಂಡ್ ಅಲ್ಲ, ಅದು ಒಂದು ಚಳುವಳಿಯಾಗಿದೆ, ಒಂದು ಅಭಿಮಾನವಾಗಿದೆ ಹಾಗೂ ಒಂದು ದೊಡ್ಡ ಪ್ರೇರಣೆಯಾಗಿದೆ. ನಂದಿನಿಯ ಈ ಅಂತಾರಾಷ್ಟ್ರೀಯ ಪಯಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.